ಈ ಪದೇ ಪದೇ ಮರಾಠಿ ಪುಂಡರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗೋದು. ಕಾಲು ಕೆರೆಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗ್ಬೋದು. ಇದು ಇವತ್ತಿನ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಏನು ಇಡೀ ಸ್ಟೋರಿ ಹೇಳ್ತೀನಿ. ಮರಾಠಿಗರು ಕರ್ನಾಟಕದ ಮೇಲೆ ಆಗ ಬೇರೆ ಬೇರೆ ರಾಜ್ಯಗಳು ಆಳ್ತಾ ಇದ್ರು, ಅದು ಬೇರೆ ವಿಚಾರ. ಆದರೂ ಕೂಡ ಕನ್ನಡಿಗರಿಂದ ಎಷ್ಟು ಸಲ ಈ ಮರಾಠಿಗರು ಪೆಟ್ಟು ತಿಂದಿದ್ದಾರೆ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಈಗಲೂ ನಿಮಗೆ ಬುದ್ಧಿ ಬಂದಿಲ್ಲವಲ್ವೋ? ನಮ್ಮಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆ ಬಣ ಈ ಬಣ ಅಂತಿರ್ಬೋದು, ಆದರೆ ಕನ್ನಡ ಅಂತ ಹೇಳಿದಾಗ ಆ ಒಂದು ಬಾವುಟ ಕಂಡಾಗ ಎಲ್ಲರೂ ಅದರ ಕೆಳಗೆ ಒಂದಾಗ್ತಾರಲ್ವ, ಅದು ಕನ್ನಡಿಗರ ಧೀಶಕ್ತಿ. ನೀವು ಆ ಕಾರ್ನರಲ್ಲಿದ್ದುಕೊಂಡು ಗಾಂಜಾ ಸೇದುಕೊಂಡು ಎಣ್ಣೆ ಹೊಡ್ಕೊಂಬಂದು ನೀವು ಕಿರಿಕ್ ಮಾಡಿದರೆ, ನಾವು ಇಲ್ಲಿಂದ ಕನ್ನಡಿಗ ಸಿಂಹಗಳನ್ನು ಕಳಿಸಿದರೆ ಹೆಂಗೆ ಓಡೋಗ್ಬಿಡ್ತೀರಿ ನೀವು? ನಿಮ್ದೇನಿದ್ರು ಕೂಡ ಅಲ್ಲಿ ಬಾರ್ಡ್ರಲ್ಲಿ ಹಿಂದೆಲ್ಲೊಂದು ಗಾದೆ ಮಾತಿದೆ, ಅಪ್ಪನ ಕುತ್ತ ಅಪ್ಪನ ಗಲ್ಲಿ ಮೇ ಶೇರ್. ಅಷ್ಟೇ. ನಾವು ಬಂದರೆ ಶೇರ್ ಅಥವಾ ಕುತ್ತ ಯಾವುದಿದ್ರೋ ಮಿಯಾವ್. ಇವತ್ತು ಹಂಗೆ ಆಯ್ತು. ಬೆಳಗಾವಿಯಲ್ಲಿ ಕಿರಿಕ್ ಮಾಡ್ತಾಯಿದ್ರು, ಕನ್ನಡಿಗರು ಯಾವ ಥರ ಹೋದ್ರು, ಆಗ ಮರಾಠಿಗರ ಪೌರುಷ ಅಲ್ಲಿಗಷ್ಟೇ ಸೀಮಿತ ಅನ್ನೋದು ಪ್ರೂವ್ ಆಯಿತು. ಇದೀಗ ಮರಾಠಿ ಪುಂಡರಿಗೆ ಕನ್ನಡಿಗರು ಕೊನೆಗೂ ಪಾಠ ಕಲಿಸಿದ್ದಾರೆ. ಏನಾಯ್ತು ಇವತ್ತು ಬೆಳಗಿನಿಂದ? ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕುಂದಾನಗರಿಯಲ್ಲಿ ಮೊಳಗಿತು ಕನ್ನಡ ನಗಾರಿ. ಕನ್ನಡಿಗರ ಅಬ್ಬರಕ್ಕೆ ಮರಾಠಿ ಪುಂಡರು ಪರಾರಿ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುರಿದುಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ. ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಪೋಕ್ಸೋ ಕೇಸ್ ಹಾಕಿಸಿ ಬೆಚ್ಚಗೆ ಮಲಗಿದ್ದ ಮರಾಠಿ ಪುಂಡರ ವಿರುದ್ಧ ಇವತ್ತು ಕನ್ನಡ ಸಂಘಟನೆಗಳು ಸಮರ ಸಾರೆ ಬಿಟ್ಟವು. ಕರವೇ ಟಿ.ಎನ್. ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣ ಪ್ರತ್ಯೇಕವಾಗಿ ಎಂಇಎಸ್ನ ಪುಂಡಾಟಿಕೆ ವಿರುದ್ಧ ಪ್ರತಿಭಟನೆ ನಡೆಸಿ ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕಿದರೆ ಹುಷಾರ್ ಎಂಬ ಸಂದೇಶವನ್ನ ರವಾನಿಸಿದ್ವು. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ವು. ಇನ್ನು ಯಾವುದೇ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆತ್ತಿಕೊಳ್ಳುತ್ತೆ. ನಾವು ಕಾನೂನನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನ ಸಹಿಸ್ಕೊಂಡಿದ್ದೀವಿ. ಇದು ಮುಂದುವರೆದ್ರೆ ಇನ್ಮೇಲೆ ಕಾನೂನು ಕೈಗೆತ್ತಿಕೊಂಡು ಕರವೇ ಕಾರ್ಯಕರ್ತರು ಇಳಿತಾರೆ ಬೀದಿಗೆ. ಇಲ್ಲಿರುವ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮರಾಠಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡಿರೋದನ್ನ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಮರಾಠಿ ಗುಂಡಗಳಿಗೆ, ಎಂಇಎಸ್ ಗುಂಡಗಳಿಗೆ ಓಟಿಗಾಗಿ ರಾಜಕಾರಣವನ್ನು ಮಾಡೋದನ್ನ ಬೆಳಗಾವಿ ರಾಜಕಾರಣಿಗಳು ಬಿಡಬೇಕು. ಕರ್ನಾಟಕದಲ್ಲಿ ಮರಾಠಿ ಪುಂಡರು ಇನ್ಮೇಲಾದ್ರೂ ಬಾಲ ಮುದುರಿಕೊಂಡಿರ್ಬೇಕು. ಇಲ್ಲದಿದ್ರೆ ಮಹಾರಾಷ್ಟ್ರಕ್ಕೆ ನುಗ್ಗಿ ಪಾಠ ಕಲಿಸ್ತೀವಿ ಅಂತ ಕನ್ನಡಿಗರು ಎಚ್ಚರಿಸಿದ್ದಾರೆ. ನಿಕೇಶ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಪದೇ ಪದೇ ಮರಾಠಿ ಪುಂಡರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗೋದು. ಕಾಲು ಕೆರೆಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗ್ಬೋದು. ಇದು ಇವತ್ತಿನ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಏನು ಇಡೀ ಸ್ಟೋರಿ ಹೇಳ್ತೀನಿ. ಮರಾಠಿಗರು ಕರ್ನಾಟಕದ ಮೇಲೆ ಆಗ ಬೇರೆ ಬೇರೆ ರಾಜ್ಯಗಳು ಆಳ್ತಾ ಇದ್ರು, ಅದು ಬೇರೆ ವಿಚಾರ. ಆದರೂ ಕೂಡ ಕನ್ನಡಿಗರಿಂದ ಎಷ್ಟು ಸಲ ಈ ಮರಾಠಿಗರು ಪೆಟ್ಟು ತಿಂದಿದ್ದಾರೆ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಈಗಲೂ ನಿಮಗೆ ಬುದ್ಧಿ ಬಂದಿಲ್ಲವಲ್ವೋ? ನಮ್ಮಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆ ಬಣ ಈ ಬಣ ಅಂತಿರ್ಬೋದು, ಆದರೆ ಕನ್ನಡ ಅಂತ ಹೇಳಿದಾಗ ಆ ಒಂದು ಬಾವುಟ ಕಂಡಾಗ ಎಲ್ಲರೂ ಅದರ ಕೆಳಗೆ ಒಂದಾಗ್ತಾರಲ್ವ, ಅದು ಕನ್ನಡಿಗರ ಧೀಶಕ್ತಿ. ನೀವು ಆ ಕಾರ್ನರಲ್ಲಿದ್ದುಕೊಂಡು ಗಾಂಜಾ ಸೇದುಕೊಂಡು ಎಣ್ಣೆ ಹೊಡ್ಕೊಂಬಂದು ನೀವು ಕಿರಿಕ್ ಮಾಡಿದರೆ, ನಾವು ಇಲ್ಲಿಂದ ಕನ್ನಡಿಗ ಸಿಂಹಗಳನ್ನು ಕಳಿಸಿದರೆ ಹೆಂಗೆ ಓಡೋಗ್ಬಿಡ್ತೀರಿ ನೀವು? ನಿಮ್ದೇನಿದ್ರು ಕೂಡ ಅಲ್ಲಿ ಬಾರ್ಡ್ರಲ್ಲಿ ಹಿಂದೆಲ್ಲೊಂದು ಗಾದೆ ಮಾತಿದೆ, ಅಪ್ಪನ ಕುತ್ತ ಅಪ್ಪನ ಗಲ್ಲಿ ಮೇ ಶೇರ್. ಅಷ್ಟೇ. ನಾವು ಬಂದರೆ
ಶೇರ್ ಅಥವಾ ಕುತ್ತ ಯಾವುದಿದ್ರೋ ಮಿಯಾಮೆ ಮಿಯಾವ್. ಇವತ್ತು ಹಂಗೆ ಆಯ್ತು. ಬೆಳಗಾವಿಯಲ್ಲಿ ಕಿರಿಕ್ ಮಾಡ್ತಾಯಿದ್ರು, ಕನ್ನಡಿಗರು ಯಾವ ಥರ ಹೋದ್ರು, ಆಗ ಮರಾಠಿಗರ ಪೌರುಷ ಅಲ್ಲಿಗಷ್ಟೇ ಸೀಮಿತ ಅನ್ನೋದು ಪ್ರೂವ್ ಆಯಿತು. ಇದೀಗ ಮರಾಠಿ ಪುಂಡರಿಗೆ ಕನ್ನಡಿಗರು ಕೊನೆಗೂ ಪಾಠ ಕಲಿಸಿದ್ದಾರೆ. ಏನಾಯ್ತು ಇವತ್ತು ಬೆಳಗಿನಿಂದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕುಂದಾನಗರಿಯಲ್ಲಿ ಮೊಳಗಿತು ಕನ್ನಡ ನಗಾರಿ. ಕನ್ನಡಿಗರ ಅಬ್ಬರಕ್ಕೆ ಮರಾಠಿ ಪುಂಡರು ಪರಾರಿ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುರಿದುಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ. ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಪೋಕ್ಸೋ ಕೇಸ್ ಹಾಕಿಸಿ ಬೆಚ್ಚಗೆ ಮಲಗಿದ್ದ ಮರಾಠಿ ಪುಂಡರ ವಿರುದ್ಧ ಇವತ್ತು ಕನ್ನಡ ಸಂಘಟನೆಗಳು ಸಮರ ಸಾರೆ ಬಿಟ್ಟವು. ಕರವೇ ಟಿಎನ್ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣ ಪ್ರತ್ಯೇಕವಾಗಿ ಎಂಇಎಸ್ನ ಪುಂಡಾಟಿಕೆ ವಿರುದ್ಧ ಪ್ರತಿಭಟನೆ ನಡೆಸಿ ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕಿದರೆ ಹುಷಾರ್ ಎಂಬ ಸಂದೇಶವನ್ನ ರವಾನಿಸಿದ್ವು. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ವು. ಇನ್ನು ಯಾವುದೇ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆತ್ಕೊಳ್ಳುತ್ತೆ. ನಾವು ಕಾನೂನನ್ನ ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನ ಸಹಿಸ್ಕೊಂಡಿದ್ದೀವಿ. ಇದು ಮುಂದುವರೆದ್ರೆ ಇನ್ಮೇಲೆ ಕಾನೂನು ಕೈಗೆತ್ಕೊಂಡು ಕರವೇ ಕಾರ್ಯಕರ್ತರು ಇಳಿತಾರೆ ಬೀದಿಗೆ. ಇಲ್ಲಿರುವ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮರಾಠಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡಿರೋದನ್ನ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಮರಾಠಿ ಗುಂಡಗಳಿಗೆ, ಎಂಇಎಸ್ ಗುಂಡಗಳಿಗೆ ಓಟಿಗಾಗಿ ರಾಜಕಾರಣವನ್ನು ಮಾಡೋದನ್ನ ಬೆಳಗಾವಿ ರಾಜಕಾರಣಿಗಳು ಬಿಡಬೇಕು. ಕರ್ನಾಟಕದಲ್ಲಿ ಮರಾಠಿ ಪುಂಡರು ಇನ್ಮೇಲಾದ್ರೂ ಬಾಲ ಮುದುರಿಕೊಂಡಿರ್ಬೇಕು. ಇಲ್ಲದಿದ್ರೆ ಮಹಾರಾಷ್ಟ್ರಕ್ಕೆ ನುಗ್ಗಿ ಪಾಠ ಕಲಿಸ್ತೀವಿ ಅಂತ ಕನ್ನಡಿಗರು ಎಚ್ಚರಿಸಿದ್ದಾರೆ. ನಿಕೇಶ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಪದೇ ಪದೇ ಮರಾಠಿ ಪುಂಡರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗೋದು. ಕಾಲು ಕೆರೆಕೊಂಡು ಜಗಳಕ್ಕೆ ಬರೋದು, ಪೆಟ್ಟು ತಿನ್ನೋದು, ವಾಪಸ್ ಹೋಗ್ಬೋದು. ಇದು ಇವತ್ತಿನ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಏನು ಇಡೀ ಸ್ಟೋರಿ ಹೇಳ್ತೀನಿ. ಮರಾಠಿಗರು ಕರ್ನಾಟಕದ ಮೇಲೆ ಆಗ ಬೇರೆ ಬೇರೆ ರಾಜ್ಯಗಳು ಆಳ್ತಾ ಇದ್ರು, ಅದು ಬೇರೆ ವಿಚಾರ. ಆದರೂ ಕೂಡ ಕನ್ನಡಿಗರಿಂದ ಎಷ್ಟು ಸಲ ಈ ಮರಾಠಿಗರು ಪೆಟ್ಟು ತಿಂದಿದ್ದಾರೆ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಈಗಲೂ ನಿಮಗೆ ಬುದ್ಧಿ ಬಂದಿಲ್ಲವಲ್ವೋ? ನಮ್ಮಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆ ಬಣ ಈ ಬಣ ಅಂತಿರ್ಬೋದು, ಆದರೆ ಕನ್ನಡ ಅಂತ ಹೇಳಿದಾಗ ಆ ಒಂದು ಬಾವುಟ ಕಂಡಾಗ ಎಲ್ಲರೂ ಅದರ ಕೆಳಗೆ ಒಂದಾಗ್ತಾರಲ್ವ, ಅದು ಕನ್ನಡಿಗರ ಧೀಶಕ್ತಿ. ನೀವು ಆ ಕಾರ್ನರಲ್ಲಿದ್ದುಕೊಂಡು ಗಾಂಜಾ ಸೇದುಕೊಂಡು ಎಣ್ಣೆ ಹೊಡ್ಕೊಂಬಂದು ನೀವು ಕಿರಿಕ್ ಮಾಡಿದರೆ, ನಾವು ಇಲ್ಲಿಂದ ಕನ್ನಡಿಗ ಸಿಂಹಗಳನ್ನು ಕಳಿಸಿದರೆ ಹೆಂಗೆ ಓಡೋಗ್ಬಿಡ್ತೀರಿ ನೀವು? ನಿಮ್ದೇನಿದ್ರು ಕೂಡ ಅಲ್ಲಿ ಬಾರ್ಡ್ರಲ್ಲಿ ಹಿಂದೆಲ್ಲೊಂದು ಗಾದೆ ಮಾತಿದೆ, ಅಪ್ಪನ ಕುತ್ತ ಅಪ್ಪನ ಗಲ್ಲಿ ಮೇ ಶೇರ್. ಅಷ್ಟೇ. ನಾವು ಬಂದರೆ ಶೇರ್ ಅಥವಾ ಕುತ್ತ ಯಾವುದಿದ್ರೋ ಮಿಯಾವ್. ಇವತ್ತು ಹಂಗೆ ಆಯ್ತು. ಬೆಳಗಾವಿಯಲ್ಲಿ ಕಿರಿಕ್ ಮಾಡ್ತಾಯಿದ್ರು, ಕನ್ನಡಿಗರು ಯಾವ ಥರ ಹೋದ್ರು, ಆಗ ಮರಾಠಿಗರ ಪೌರುಷ ಅಲ್ಲಿಗಷ್ಟೇ ಸೀಮಿತ ಅನ್ನೋದು ಪ್ರೂವ್ ಆಯಿತು. ಇದೀಗ ಮರಾಠಿ ಪುಂಡರಿಗೆ ಕನ್ನಡಿಗರು ಕೊನೆಗೂ ಪಾಠ ಕಲಿಸಿದ್ದಾರೆ. ಏನಾಯ್ತು ಇವತ್ತು ಬೆಳಗಿನಿಂದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕುಂದಾನಗರಿಯಲ್ಲಿ ಮೊಳಗಿತು ಕನ್ನಡ ನಗಾರಿ. ಕನ್ನಡಿಗರ ಅಬ್ಬರಕ್ಕೆ ಮರಾಠಿ ಪುಂಡರು ಪರಾರಿ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುರಿದುಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ.
ಹಲ್ಲೆ ಮಾಡಿ ಪೋಕ್ಸೋ ಕೇಸ್ ಹಾಕಿಸಿ ಬೆಚ್ಚಗೆ ಮಲಗಿದ್ದ ಮರಾಠಿ ಪುಂಡರ ವಿರುದ್ಧ ಇವತ್ತು ಕನ್ನಡ ಸಂಘಟನೆಗಳು ಸಮರ ಸಾರೆ ಬಿಟ್ಟವು. ಕರವೇ ಟಿಎನ್ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣ ಪ್ರತ್ಯೇಕವಾಗಿ ಎಂಇಎಸ್ನ ಪುಂಡಾಟಿಕೆ ವಿರುದ್ಧ ಪ್ರತಿಭಟನೆ ನಡೆಸಿ ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕಿದರೆ ಹುಷಾರ್ ಎಂಬ ಸಂದೇಶವನ್ನ ರವಾನಿಸಿದ್ವು. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ವು. ಇನ್ನು ಯಾವುದೇ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆ ಎತ್ಕೊಳ್ಳುತ್ತೆ. ನಾವು ಕಾನೂನನ್ನ ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನ ಸಹಿಸ್ಕೊಂಡಿದ್ದೀವಿ. ಇದು ಮುಂದುವರೆದ್ರೆ ಇನ್ಮೇಲೆ ಕಾನೂನು ಕೈಗೆತ್ಕೊಂಡು ಕರವೇ ಕಾರ್ಯಕರ್ತರು ಇಳಿತಾರೆ ಬೀದಿಗೆ. ಇಲ್ಲಿರುವ ರಾಜಕಾರಣಿಗಳು ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮರಾಠಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡಿರೋದನ್ನ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಚಿವರು, ಮಹಾರಾಷ್ಟ್ರದ ಸಚಿವರಲ್ಲ. ನೀವು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಮರಾಠಿ ಗುಂಡಗಳಿಗೆ, MES ಗುಂಡಗಳಿಗೆ ಓಟಿಗಾಗಿ ರಾಜಕಾರಣವನ್ನು ಮಾಡೋದನ್ನ ಬೆಳಗಾವಿ ರಾಜಕಾರಣಿಗಳು ಬಿಡಬೇಕು. ಕರ್ನಾಟಕದಲ್ಲಿ ಮರಾಠಿ ಪುಂಡರು ಇನ್ಮೇಲಾದ್ರೂ ಬಾಲ ಮುದುರಿಕೊಂಡಿರ್ಬೇಕು. ಇಲ್ಲದಿದ್ರೆ ಮಹಾರಾಷ್ಟ್ರಕ್ಕೆ ನುಗ್ಗಿ ಪಾಠ ಕಲಿಸ್ತೀವಿ ಅಂತ ಕನ್ನಡಿಗರು ಎಚ್ಚರಿಸಿದ್ದಾರೆ. ನಿಕೇಶ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.